ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಿನ್ನೆ ಶಾಲೆಗೆ ಹೋಗದೆ ಮನೆಯಲ್ಲಿ ಟಿವಿ ನೋಡ್ತಾ ಇದ್ದಂತಹ ಸಚಿನ್ಗೂ ಕೂಡ ಹೃದಯಾಘಾತ ಆಗಿದೆ. ಏಕಾಏಕಿ ಎದೆ ನೋವು ಕಾಣಿಸಿಕೊಂಡು ನೋಡ್ತಾ ಇದ್ದ ಹಾಗೆ ಆತನ ಸಾವಾಗಿದೆ. ಜಸ್ಟ್ 14 ವರ್ಷದ ಬಾಲಕ ಆತ. ಸಚಿನ್ ಅನ್ನುವಂತಹ 8ನೇ ತರಗತಿ ಓದ್ತಾ ಇದ್ದಂತಹ ಹುಡುಗನಿಗೂ ಕೂಡ ಹೃದಯಾಘಾತ ಆಗಿರುವಂತಹ ವಿಚಾರ. ಬದಲಾದಂತಹ ಜೀವನ ಶೈಲಿನೋ ಅಥವಾ ಬೇರೆ ಏನೇನು ಪ್ರಾಬ್ಲಮ್ಸ್ ಕಾಡ್ತಾ ಇದೆಯೋ ಗೊತ್ತಿಲ್ಲ. ಬಟ್ ರಾಜ್ಯದಲ್ಲಿ ಗಣನೀಯವಾಗಿ ಮಕ್ಕಳಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ತುಂಬ ಕನ್ಸರ್ನ್ಗೆ ದೂಡ್ತಾ ಇದೆ ಪೋಷಕರನ್ನ. ಜೊತೆಗೆ ವೈದ್ಯರಿಗೂ ಕೂಡ ಇದೊಂದು ದೊಡ್ಡ ಮೇಜರ್ ಚಾಲೆಂಜಿಂಗ್ ಟಾಸ್ಕ್ ಆಗಿದೆ. ಹೃದಯಾಘಾತಕ್ಕೆ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದಂತಹ ಪ್ರಕರಣಗಳು ಒಂದು 40 ವರ್ಷದ ಮೇಲ್ಪಟ್ಟವರಲ್ಲಿ ಅಥವಾ ಮಿಡ್ ಏಜ್ ಕ್ರೈಸಿಸ್ ಅಂತ ಇದನ್ನೆಲ್ಲ ಕರೀತಾ ಇದ್ರು. ಆದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ತಾ ಇದೆ. ಗ್ರಾಮೀಣ ಪ್ರದೇಶ, ನಗರ ಪ್ರದೇಶ ಅಂತ ಅಲ್ಲಿ ಡಿಫ್ರೆನ್ಸಿಯೇಷನ್ ಏನಿಲ್ಲ. ಗ್ರಾಮೀಣ ಪ್ರದೇಶದಲ್ಲೂ ಇಷ್ಟೇ ಸಂಖ್ಯೆಯಲ್ಲಿ ಮಕ್ಕಳು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕೆಲವರಂತೂ ಮೃತಪಡ್ತಾ ಇರೋದು ಕಾಣಿಸ್ತಾ ಇದೆ. ನಗರ ಭಾಗದಲ್ಲೂ ಕೂಡ ಅಂಥದ್ದೇ. ನೋಡಿ, ಈಗ ಸಚಿನ್ ಜಸ್ಟ್ 14 ವರ್ಷ ವಯಸ್ಸಿನ ಹುಡುಗ ಟಿವಿ ನೋಡ್ತಾ ಇದ್ದ, ಶಾಲೆಗೆ ಹೋಗಿರ್ಲಿಲ್ಲ ಅಂತೆ. ಬಟ್ ಟಿವಿ ನೋಡ್ತಾ ಇದ್ದ ಜಾಗದಲ್ಲೇ ಏಕಾಏಕಿ ಆತನಿಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಇವರಿಗೇನಾದ್ರೂ ಈ ಹಿಂದೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇದ್ವು ಅಂತ ಏನಾದ್ರೂ ಪೋಷಕರು ಹೇಳ್ತಾರಾ? ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ನಿಜಕ್ಕೂ ಇದೊಂದು ದುರಂತ ಸಾವು ಅಂತ ಹೇಳ್ಬೋದು. ಏನು 11 ವರ್ಷದ ಆಲೂರು ತಾಲೂಕಿನ ಚೆನ್ನಾಪುರ ಗ್ರಾಮದ ಸಚಿನ್ ಏನಿದ್ದಾನೆ, ಈತನಿಗೆ ಎದೆ ನೋವು ಕಾಣಿಸ್ಕೊಂಡ ತಕ್ಷಣ ಆತ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ತನ್ನ ಪೋಷಕರ ಬಳಿ ಹೇಳ್ತಾನೆ. ಅವರ ತಾಯಿ ಏನು ಕಾವೇಶ್ ಇದ್ರೆ ಆಯ್ತು ನೀನು ಮನೆಯಲ್ಲೇ ಟಿವಿ ನೋಡ್ತಾರೆ ಅಂತ ಹೇಳಿ ಅವರು ಕೆಲಸಕ್ಕೆ ಹೋಗಿರ್ತಾರೆ. ಆ ನಂತರದಲ್ಲಿ ಈತ ಟಿವಿ ನೋಡ್ತಾನೆ ಅಲ್ಲೇ ಪ್ರಾಣವನ್ನ ಬಿಟ್ಟಿರ್ತಾನೆ. ಮನೆಯಲ್ಲಿದ್ದಂತ ಆತನ ಅಜ್ಜಿ ಏನಿದ್ರೆ ಅವರು ಬಂದು ಆತನನ್ನ ಊಟಕ್ಕೆ ಕರ್ಲಿಕ್ಕೆ ಮೇಲೆ ಎದುರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆತ ಮೇಲೆ ಎದ್ದೇಳಿಲ್ಲ. ತಕ್ಷಣವೇ ಆತನನ್ನ ಆಲೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅಷ್ಟರಲ್ಲಾಗ್ಲೇ ಆತ ಕೊನೆಯ ಉಸಿರೆಳೆದಿರ್ತಾನೆ. ಆತ ಮೃತಪಟ್ಟಿರೋದನ್ನ ವೈದ್ಯರು ದೃಢಪಡಿಸ್ತಾರೆ. ಅವರ ಪೋಷಕರು ಹೇಳುವ ಪ್ರಕಾರ ಆತನಿಗೆ ಯಾವುದೇ ರೀತಿಯ ಕಾಯಿಲೆಗಳಿರಲಿಲ್ಲ. ಹೃದಯಾಘಾತದಿಂದಲೇ ಈತ ಸಾವನ್ನಪ್ಪಿದಂತೆ ವೈದ್ಯರು ಸಹ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು 8ನೇ ತರಗತಿ ಓದಂತಹ ಸಚಿನ್ ಬಾಲಕ ಇದ್ದಾನೆ, ಆತ ಹೃದಯಾಘಾತದಿಂದ ಸಾವನ್ನಪ್ಪಿರುವ ನಿಜಕ್ಕೂ ಸಹ ಒಂದು ರೀತಿ ಆತಂಕವನ್ನ ಉಂಟು ಮಾಡಿರ್ತಕ್ಕಂಥದ್ದು ಮುಂತಾದ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರೋದಕ್ಕೆ ಸ್ಥಳೀಯ ವೈದ್ಯಾಧಿಕಾರಿಗಳು ಏನಂತ ಹೇಳ್ತಾ ಇದ್ದಾರೆ ಶಶಿಧರ್? ಬಿಕಾಸ್ 14-11 ವರ್ಷ ಎಲ್ಲ ಸಾಯೋ ವಯಸ್ಸೇ ಅಲ್ಲ. ನಿಜಕ್ಕೂ ಇದೊಂದು ರೀತಿ ವೈದ್ಯ ಲೋಕಕ್ಕೂ ಆಶ್ಚರ್ಯನೇ ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ ಈ ಆತ ಇನ್ನು 11 ವರ್ಷದ ಬಾಲಕ. ಎಲ್ಲರ ಮಕ್ಕಳಂತೆ ಆತನು ಸಹ ಶಾಲೆಗೆ ತೆರಳ್ತಾ ಇದ್ದ, ಎಲ್ಲರೊಟ್ಟಿಗೆ ಆಟ ಆಡ್ತಿದ್ದ, ಪ್ರತಿನಿತ್ಯ ಓದ್ತಿದ್ದ, ಎಲ್ಲರೊಟ್ಟಿಗೆ ನಗುತ್ತಾನೆ ಇದ್ದ. ಆದ್ರೆ ಇಡೀ ರಥ ಏನ್ ಆತನಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತು. ಅದಾದ ಬಳಿಕ ಆತ ಮನೆಯಲ್ಲಿ ಟಿವಿ ನೋಡ್ತಿದ್ದ ಸಂದರ್ಭದಲ್ಲಿ ಸಾವನ್ನಪ್ಪಿರೋದು ನಿಜಕ್ಕೂ ವೈದ್ಯರು ಸಹ ಒಂದು ರೀತಿ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದು. ಆತನ ಏನಾದ್ರು ಬೇರೆ ಕಾಯಿಲೆ ಇತ್ತು ಅಂತ ಹೇಳಿ ಪೋಷಕರಿಂದಲೂ ಸಹ ಮಾಹಿತಿಯನ್ನ ಪಡೆದರೆ. ಆದ್ರೆ ಪೋಷಕರು ಹೇಳೋ ಪ್ರಕಾರ ಮಗು ಏನು ಸಚಿನ್ ಇದ್ದಾನೆ, ಆತ ಆರೋಗ್ಯವಾಗಿ ಇದ್ದ, ಎಲ್ಲರೊಟ್ಟಿಗೂ ಸಹ ಚೆನ್ನಾಗಿ ಆಟ ಆಡ್ಕೊಂಡು ನಗನಗ್ತಾನೆ ಇದೆ. ಆದ್ರೆ ದಿಢೀರಂತ ಸಾವನ್ನಪ್ಪಿರೋದಕ್ಕೆ ಅವರು ಸಹ ಒಂದು ರೀತಿ ಏನ್ ಕಾರಣ ಅನ್ನೋದು ಅವ್ರಿಗೂ ಸಹ ಗೊತ್ತಾಗದೇ ಇರೋದ್ರಿಂದ ಈಗ ವೈದ್ಯರು ಆತನ ಸಾವಿಗೆ ನಿಖರವಾದಂತ ಕಾರಣವನ್ನ ತಿಳ್ಕೊತಾ ಇದ್ದಾರೆ. ರೈಟ್, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ. ಇನ್ನು ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಯದೇವ ಆಸ್ಪತ್ರೆಯ ಮಕ್ಕಳ ಹೃದ್ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚಿಕ್ಕ ವಯಸ್ಸಿನ ಮಕ್ಕಳು ಕೂಡ ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ತಾ ಇರುವಂತಹ ಪ್ರಕರಣಗಳು ನಗರ ಭಾಗದಲ್ಲೂ ಕಾಣ್ತಾ ಇದೀವಿ, ಗ್ರಾಮೀಣ ಭಾಗದಲ್ಲೂ ಕಾಣ್ತಾ ಇದೀವಿ. ಏನ್ ರೀಸನ್ ಸರ್ ಇದಕ್ಕೆ? ಸಣ್ಣ ಮಕ್ಕಳು ಅಂದ್ರೆ ನೀವು ಹೇಳ್ತಾ ಇರೋದು 18 ವರ್ಷದ ಒಳಗಡೆ ಇರೋ ಮಕ್ಕಳು? 11 ವರ್ಷ, 14 ವರ್ಷ, 9 ವರ್ಷ. ಇದು ತುಂಬಾ ಅದು ವಿರಳ. ಇದು ಅಷ್ಟೊಂದು ಕಾಮನ್ ಅಲ್ಲ, ಆದ್ರೂ ಕೂಡ ಆಗುತ್ತೆ. ಅದಕ್ಕೆ ನಾನಾ ಕಾರಣಗಳಿರುತ್ತೆ. ಮೊದಲನೇದಾಗಿ ಮಕ್ಕಳಿಗೆ ಯಾವ್ದೋ ಒಂದು ರಕ್ತದಲ್ಲಿ ಹೆಪ್ಪುಗಟ್ಟೋ ಒಂದು ತೊಂದರೆ ಇಲ್ಲ, ಏನಾದ್ರು ವ್ಯತ್ಯಾಸ ಇದ್ರೆ ಅಂತವ್ರಿಗೆ ರಕ್ತ ಇರ್ಲಿ ಹೆಪ್ಪುಗಟ್ಟು ರಕ್ತನಾಳದಲ್ಲಿ ಬ್ಲಾಕ್ ಆಗಿ ಆಗೋ ಸಂಭವ ಇರುತ್ತೆ. ಇದು ಅಷ್ಟು ಕಾಮನ್ ಅಲ್ಲ, ನಂಬರ್ 1. ಎರಡನೇದು, ತುಂಬಾ ಸಣ್ಣ ಮಕ್ಕಳಲ್ಲಿ ಕೆಲವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಅವರು ಅನುವಂಶಿಕವಾಗಿ ಬಂದಿರುತ್ತೆ. ಅಂದ್ರೆ ಅವ್ರ ತಂದೆ ತಾಯಿ ಅವ್ರ ಕಡೆಯಿಂದನೂ ಬಂದಿರುತ್ತೆ. ಅದರಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಜಾಸ್ತಿಯಾಗಿ ದೊಡ್ಡವ್ರಿಗೆ ಬರುತ್ತಲ್ಲ ಹಾರ್ಟ್ ಅಟ್ಯಾಕ್, ಅದೇ ತರ ಬರೋ ಸಂಭವ ಇರುತ್ತೆ. ಇನ್ನೊಂದು, ಕೆಲವು ಮಕ್ಕಳುಗಳಿಗೆ ಹುಟ್ಟದಾಗಿಂದಾನೇ ಕೆಲವು ತೊಂದರೆಗಳಿರುತ್ತೆ. ಅಂದ್ರೆ ರಕ್ತನಾಳಗಳು ಎಲ್ಲಿಂದ ಹೊರಡ್ಬೇಕು ಅಲ್ಲಿಂದ ಹೊರಡಲ್ಲ, ಬೇರೆ ಕಡೆಯಿಂದ ಹೊರಟು ಅದೇನಾದ್ರೂ ಒಂದು ಅಶುದ್ಧವಾದ ರಕ್ತ ಹಾರ್ಟ್ ಮೊದಲು ಸಪ್ಲೈ ಮಾಡ್ತಾ ಇದ್ರೆ ಅದರಿಂದನೂ ಕೂಡ ಆಗುತ್ತೆ. ಕೆಲವರಲ್ಲಿ ಎದೆ ಕವಾಟಗಳು, ಐರೋಟಿಕ್ ವಾಲ್ವ್ ಅಂತ ಹೇಳ್ತೀವಿ, ಅದ್ರಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವ್ರಿಗೆ ಸಡನ್ ಕಾರ್ಡಿಯಕ್ ಡೆತ್ ಅಂತ ಹೇಳ್ತೀವಿ, ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳಕ್ಕಾಗಲ್ಲ. ನಾನಾ ಕಾರಣಗಳಿಂದ ಇರುತ್ತೆ. ಬಟ್ ಆದ್ರೆ ಇದು ಆಗೋದೇ ಇಲ್ಲ, ಇದು ಸಣ್ಣ ಮಕ್ಕಳಲ್ಲಿ ಹೃದಯಾಘಾತ ಆಗ್ಬಾರ್ದು ಅಂತ ಏನಿಲ್ಲ. ಅದು ನೋಡ್ತೇವೆ, ಅದನ್ನ ಕಾಮನ್ ಆಗಿ ನೋಡ್ತೀವಿ. ಬಟ್ ಈ ಒಂದು ವಿಚಾರ ನಮ್ಮ ಕೋವಿಡ್ ಸಮಯದಲ್ಲಿ ಈಗಲ್ಲ, ಇದು ವ್ಯಾಕ್ಸಿನ್ ಇದಕ್ಕೂ ಸಂಬಂಧನೇ ಇಲ್ಲ. ಕೋವಿಡ್ ಸಮಯದಲ್ಲಿ ಸ್ವಲ್ಪ ನೋಡಿದ್ವಿ, ಮತ್ತೆ ಕಡಿಮೆ ಆಗಿದೆ ಇವಾಗ. ಆ ಒಂದು ಏನ್ ಬರ್ತಾ ಇತ್ತು ಕೋವಿಡ್ ಟೈಮ್ನಲ್ಲಿ ನಮ್ಗೆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲಿ ಹೃದಯದ ಸಮಸ್ಯೆ ಏನ್ ಬರ್ತಾ ಇತ್ತು, ಅದು ಕಡಿಮೆ ಆಗಿದೆ. ಆದ್ರೆ ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಮೊದಲೆಲ್ಲ ಬಹುಶಃ ಬೇರೆ ಕಾರಣಗಳಿಂದ ಇರ್ಬೋದು, ಮಕ್ಕಳು ಸಾವನ್ನಪ್ಪಿರ್ಬೋದು ಅಂತ ಅನ್ಕೊಂಡು ನಾವು ಸುಮ್ಮನಾಗ್ಬಿಡ್ತೀವಿ. ಬಟ್ ಇವಾಗ ಇದು ವಿಜ್ಞಾನ ತುಂಬಾ ಮುಂದುವರೆದ್ರಿಂದ ಅದನ್ನ ಕಂಡುಹಿಡಿಬಹುದು. ನಾವು ECG ಮಾಡ್ತೇವೆ, ಎಕೋ ಮಾಡ್ತೇವೆ. ಇವಾಗ ಪ್ರತಿಯೊಂದು ಇದರಲ್ಲೂ ಕೂಡ ಒಂದು
ವೈಜ್ಞಾನಿಕವಾಗಿ ಏನ್ ಮಾಡಬೇಕು ಅದಕ್ಕೆ ತಕ್ಕಾಗಿ ಕೇಂದ್ರಗಳಿದೆ, ಸೆಂಟರ್ಗಳಿದೆ. ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳಲ್ಲೂ ಎಕೋಕಾರ್ಡಿಯೋಗ್ರಫಿ ಅನ್ನೋದು ಅವಶ್ಯಕವಾಗಿ ಈಸಿಯಾಗಿ ಸಿಗುತ್ತದೆ ಸುಲಭವಾಗಿ. ಅದೆಲ್ಲ ಕಂಡುಹಿಡಿತಾ ಇದೀವಿ. ಸೊ ಇದು ಅತಿ ವಿರಳ ಅಂತ ಹೇಳಕ್ಕಾಗಲ್ಲ ಇದೆ, ಬಟ್ ಅದೇ ಜನರಲ್ ಪಬ್ಲಿಕ್ ಅಲ್ಲಿ ಅದು ತುಂಬಾ ಕಡಿಮೆನೆ. ದೊಡ್ಡವರು ಕಂಪೇರ್ ಮಾಡಿದ್ರೆ ಮಕ್ಕಳಲ್ಲಿ ಹೃದಯಾಘಾತ ಆಗೋದು ತುಂಬಾ ಕಡಿಮೆ. ಇಲ್ಲವೇ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅದಕ್ಕೆ ನಾನಾ ಕಾರಣಗಳಿರುತ್ತೆ, ಬಟ್ ಕಾರಣಗಳನ್ನ ಹುಡುಕ್ಬೇಕು ನಾವು. ಯಾವ ಕಾರಣದಿಂದ ಹೃದಯಾಘಾತ ಆಗಿದೆ, ಯಾವ ಕಾರಣದಿಂದ ಸಡನ್ ಕಾರ್ಡಿಯಕ್ ಡೆತ್ ಅಂದ್ರೆ ಹೃದಯ ಸ್ತಂಭನ ಅಂದ್ರೆ ಹೃದಯ ನಿಂತೋಗ್ಬಿಡುತ್ತೆ, ಅದಕ್ಕೆಲ್ಲ ಕಂಡುಹಿಡಿಯಬೇಕು. ಅಟ್ಲೀಸ್ಟ್ ಅವರು ಆತರ ಒಂದು ಏನಾದ್ರು ಸಮಸ್ಯೆ ಆದ, ಕೆಲವು ಮಕ್ಕಳುಗಳಿಗೆ ಎದೆನೋ ಬರುತ್ತೆ. ಎದೆನೋ ಬಂದಾಗ ಎಲ್ಲಾ ಎದೆನೋ ಬರೋ ಮಕ್ಕಳಿಗೂ ಕೂಡ ಇದು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಅಲ್ಲ. ಕೆಲವು ಮಕ್ಕಳುಗಳಿಗೆ ಯಾವಾಗ ವಾಕ್ ಮಾಡಿದಾಗ ಅಥವಾ ಏನಾದ್ರು ಆಟ ಆಡ್ತಾರೆ, ಮಕ್ಕಳು ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ ಸ್ಕೂಲ್ಗಳಲ್ಲಿ, ಆ ಸಮಯದಲ್ಲಿ ಏನಾದ್ರು ಇಲ್ಲ ನಮ್ಗೆ ಎದೆನೋ ಬರ್ತಾ ಇದೆ, ಆಟ ಆಡಿದಾಗ ಮಾತ್ರ ಬರುತ್ತೆ ಅಂತ ಅಂದಾಗ ಮಾತ್ರ ಅದನ್ನ ಖಂಡಿತ ಅವ್ರಿಗೆ ನಾವು ಇದ್ ಮಾಡ್ಬೇಕು, ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಅದನ್ನ ಏನ್ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನ ನಾವು ಪರೀಕ್ಷೆ ಮಾಡ್ಲೇಬೇಕು. ಸೊ ಇದು ಮಾಡಿದ್ರೆ ಗೊತ್ತಾಗುತ್ತೆ, ಇದು ಇಲ್ಲೇ ಇಲ್ಲ ಅಂತಲ್ಲ. ಕೆಲವು ಸಲ ಏನು ಇಲ್ಲೇ ಗೊತ್ತೇ ಆಗಲ್ಲ, ಯಾವ ಮುನ್ಸೂಚನೆ ಇದ್ದೇನೂ ಕೂಡ ಒಂದು ಹೃದಯ ಆಘಾತಗಳಾಗೋ ಸಂಭವ ಇರುತ್ತೆ. ರೈಟ್ ಸರ್, ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಮಕ್ಕಳ ಹೃದ್ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರ ಅಭಿಪ್ರಾಯ ಆಗ್ತಾ ಇದೆ. ಸೊ ತೀರಾ ರೇರ್ ಕೇಸಸ್ ಈ ರೀತಿ ಆಗ್ತಾನೆ ಇಲ್ಲ ಅಂತಲ್ಲ, ಬಟ್ ಇತ್ತೀಚೆಗೆ ಆಗ್ತಾ ಇದೆ ಅಂತ. ಸೊ ಈಗ ನಾವು ಕೇಸ್ ಸ್ಟಡಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಕೇಸ್ ನಂಬರ್ 1 ಹೆಸರು ಸಚಿನ್ ಅಂತ ಈಗಷ್ಟು ನಾವು ಹೇಳ್ತಾ ಇದ್ವಿ. ಸಾವಿಗೆ ಕಾರಣ ಹೃದಯಾಘಾತ, ಯಾವುದೇ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ಈತನಿಗಿರಲಿಲ್ಲ, ಹೃದಯ ಸಂಬಂಧಿ ಸಮಸ್ಯೆಗಳು ಈತನಿಗಿರಲಿಲ್ಲ ಅನ್ನೋದು ಪೋಷಕರು ಮಾತಾಗ್ತಾ ಇದೆ. ಬಟ್ ಆತನ ಸಾವಾಗಿದೆ. ಟಿವಿ ನೋಡ್ತಾ ಇರಬೇಕಾದ್ರೆ ಕೂತ ಜಾಗದಲ್ಲೇ ಎದೆನೋವು ಅಂತ ಹೇಳಿದಂತಹ ವ್ಯಕ್ತಿ ಸಾವನ್ನಪ್ಪಿರುವಂತಹ ವಿಚಾರ. 8ನೇ ತರಗತಿಯನ್ನು ಓದ್ತಾ ಇದ್ದ, ಜಸ್ಟ್ ನೋಡಿ 14 ವರ್ಷ. ಭಾಳ ಜನ ಟಿವಿ ನೋಡ್ತಾ ಇರೋರು ಅನ್ಸುತ್ತೆ ಸಾಯೋ ವಯಸ್ಸ ಅಂತ. ಸ್ಥಳ ನೋಡಿ ಚೆನ್ನಾಪುರ ಗ್ರಾಮ. ಈಗ ಕೇಸ್ ನಂಬರ್ 2ಗೆ ಹೋಗೋಣ ನಾವು. ಈ ಕೇಸ್ ಸ್ಟಡಿ ಸಿಕ್ಕಿರೋದು ನಮಗೆ ರಾಯಚೂರಿನಿಂದ. ಈತನ ಹೆಸರು ಶಿವಪ್ರಸಾದ್ ಅಂತ. ಸಾವಿಗೆ ಕಾರಣ ನೋಡಿ ಲೋ ಬಿ ಪಿ ಅನ್ನೋದು ಎಷ್ಟು ಅಪಾಯಕಾರಿ, ಅದಕ್ಕೆ ವಯಸ್ಸು ಅನ್ನೋದು ಯಾವುದು ಲೆಕ್ಕಕ್ಕೆ ಬರಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲು. ಭಾಳ ಡೇಂಜರಸ್ಸು. 9 ವರ್ಷ ವಯಸ್ಸಿನ ಬಾಲಕ ಸಾವನ್ನಪ್ಪಿರೋದು. 5ನೇ ತರಗತಿಯನ್ನು ಓದ್ತಾ ಇದ್ದ. ಸ್ಥಳ ಸಿರವಾರ ಕವಿತಾಳ ಗ್ರಾಮ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 3ನೇ ಕೇಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಈಗ ಬಂತು ನೋಡಿ. ಈತನ ಹೆಸರು ಚೇತನ್ ಕುಮಾರ್ ರಾಥೋಡ್ ಅಂತ. ಸಾವಿಗೆ ಕಾರಣ ಅಗೇನಿಲ್ಲೂ ಕೂಡ ಲೋ ಬಿ ಪಿ, ನಿತ್ರಾಣ ಹಾಗೂ ಲೋ ಬಿ ಪಿ ಅನ್ನೋದು ಇನಿಷಿಯಲ್ ಡೇಸಲ್ಲೇ ಡಯಾಗ್ನೈಸ್ ಆದಾಗ ತುಂಬ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗತ್ತೆ. ಈತನಿಗೆ ವಯಸ್ಸು ನೋಡಿ 16 ವರ್ಷ ಅಷ್ಟೇ. ಆಮೇಲೆ 10ನೇ ತರಗತಿ ಓದ್ತಾ ಇದ್ದ. ಸ್ಥಳ ಶಹಾಪುರದ ಕರಳಲ್ಲಿ ಈ ಘಟನೆ ಆಗಿರೋದು ಗೊತ್ತಾಗ್ತಾ ಇದೆ. ಇನ್ನು ರಾಯಚೂರಿಗೆ ಸಂಬಂಧಪಟ್ಟಂತ ಮತ್ತೊಂದು ಡೀಟೇಲ್ ಇದೆ. ಕೇಸ್ ನಂಬರ್ 4 ಹೆಸರು ತರುಣ್ ಅತ್ತನೂರು ಅಂತ. ಅಗೇನ್ ಈತನ ಸಾವಿಗೂ ಕೂಡ ಲೋ ಬಿ ಪಿನೇ ಕಾರಣ. ಹೈ ಬಿ ಪಿ ಇರೋರಿಗೆ ಒಂದು ಪಕ್ಷ ಮೆಡಿಸಿನ್ಸು ಟ್ಯಾಬ್ಲೆಟ್ನಲ್ಲಿ ಡಯಾಗ್ನೈಸ್ ಮಾಡಿ ಗೊತ್ತಾಗ್ಬಿಡುತ್ತೆ, ಬಟ್ ಲೋ ಬಿ ಪಿ ಅನ್ನೋದು ಬಹಳ ಯಮನ ಪಾಶದ ರೀತಿ ಅನ್ನೋದಕ್ಕೆ ಇದು ಇನ್ನೊಂದು ಎಕ್ಸಾಂಪಲ್.